ಹಾಯ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ, ದ್ವಿತೀಯ PUC ಮಧ್ಯವಾರ್ಷಿಕ ಪರೀಕ್ಷೆ ಕನ್ನಡದಲ್ಲಿ ಒಂದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಬಹು ನಿರೀಕ್ಷಿತ ಪ್ರಶ್ನೆಗಳು ಉತ್ತರಗಳ ಸಹಿತ ವಿಡಿಯೋ ತಂದಿದ್ದೀನಿ. ಸೊ ವಿಡಿಯೋ ಕಡೆವರೆಗೂ ನೋಡಿ. ಒಂದು 30 ಅಂಕಗಳಷ್ಟು ಬರುವಷ್ಟು ನಾನು ನಿಮಗೆ ಪ್ರಶ್ನೆಗಳನ್ನು ಶೇರ್ ಮಾಡ್ತೀನಿ. ಸೊ ವಿತ್ ಆನ್ಸರ್ಸ್ ಇದ್ದಾವೆ, ನಿಮಗೆ ಯೂಸ್ ಆಗ್ತದೆ. ಇದೇ ಥರನಾಗಿರ್ತಕ್ಕಂಥ ಭಾಳಷ್ಟು ವಿಡಿಯೋಗಳನ್ನು ಹಾಕಿದ್ದೀನಿ. ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಒಂದು ಪ್ಲೇಲಿಸ್ಟ್ ಲಿಂಕ್ ಸಿಗ್ತದೆ. PUC ಫಸ್ಟ್ ಆ್ಯಂಡ್ ಸೆಕೆಂಡ್ ಇಯರ್ ಆಲ್ ಎಕ್ಸಾಮ್ ಕ್ವಶನ್ ಪೇಪರ್ ಅಂತ ಹೋದರೆ ಅಲ್ಲಿ ನಿಮ್ಮ ಸೆಕೆಂಡ್ ಇಯರ್ PUCಗೆ ಬೇಕಾಗ್ತಕ್ಕಂಥ ಎಲ್ಲ ವಿಷಯಗಳ ಮಿಡ್ ಟರ್ಮ್ ಎಕ್ಸಾಮ್ ಕ್ವಶನ್ ಪೇಪರ್ಗಳ ಕೀ ಆನ್ಸರ್ಗಳಿದ್ದಾವೆ, ಕ್ವಶನ್ ಪೇಪರ್ಗಳು ಕೂಡ ಇದ್ದಾವೆ. ವಿಡಿಯೋನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಶುರು ಮಾಡ್ತೀನಿ. ವಿತ್ ಆನ್ಸರ್ಸ್ ಇದ್ದಾವೆ, ಚೆನ್ನಾಗಿ ಕೂಲಾಗಿ ಕೇಳ್ತಾ ಹೋಗಿ. ರಾವಣನು ಯಾವ ರೀತಿ ಚಲಿಸದೇ ಇದ್ದನು ಅಂತ ಕೇಳಿದರು. ಸೊ ಆನ್ಸರ್ ಈಸ್ ಧ್ರುವ ಮಂಡಲದ ರೀತಿ ಅನ್ನೋದು ರೈಟ್ ಆನ್ಸರ್. ನೆಕ್ಸ್ಟ್, ರಾವಣನ ಎದುರು ಪ್ರತ್ಯಕ್ಷವಾದ ವಿದ್ಯಾದೇವತೆ ಯಾರು ಅಂತ ಕೇಳಿದರು. ಬಹುರೂಪಿಣಿ ವಿದ್ಯೆ. ಯಾರನ್ನು ಕೊಲ್ಲೋದಿಲ್ಲವೆಂದು ವಿದ್ಯಾದೇವಿ ಹೇಳಿತು ಅಂತ ಕೇಳಿದ್ದಾರೆ. ರಾಮಲಕ್ಷ್ಮಣರನ್ನು ಅನ್ನೋದು ಸರಿಯಾದ ಉತ್ತರ ಬರ್ತದೆ. ಮಯ ತನುಜ ಎಂದರೆ ಯಾರು ಅಂತ ಕೇಳಿದ್ದಾರೆ. ಮಂಡೋದರಿ. ಸೊ ಮಂಡೋದರಿ ಮಯ ರಾಕ್ಷಸ ರಾಜನ ಮಗಳು ಕೂಡ ಗೊತ್ತಿರಲಿ. ಇನ್ನು ರಾವಣನು ಮಹಾಪೂಜೆಯನ್ನು ಎಲ್ಲಿ ಸಲ್ಲಿಸಿದನು ಅಂತ ಕೇಳಿದರೆ ಶಾಂತಿಜಿನ ಭವನದಲ್ಲಿ ಅನ್ನೋದು ಸರಿಯಾದ ಉತ್ತರ ಬರಬೇಕು. ಸೀತೆಯನ್ನು ರಾವಣ ಎಲ್ಲಿರಿಸಿದ್ದ ಅಂತ ಕೇಳಿದರೆ ಪ್ರಮದ ವನದಲ್ಲಿ ಅಂತಕ್ಕಂಥದ್ದು ಸರಿಯಾದ ಉತ್ತರ ಇಲ್ಲಿ ಬರಬೇಕು. ನೆಕ್ಸ್ಟ್, ರಾವಣನ ಆಗಮನವನ್ನು ಸೀತೆಗೆ ತೋರಿದವರು ಯಾರು ಅಂತ ಕೇಳಿದ್ದಾರೆ. ಸೊ ದ ರೈಟ್ ಆನ್ಸರ್ ಈಸ್ ಖಚರ ಕಾಂತೇರು ಅಂತಕ್ಕಂಥದ್ದು ಸರಿಯಾದ ಉತ್ತರ ಬರಬೇಕು. ಇನ್ನು ಸೀತೆ ಯಾವುದನ್ನು ಹುಲ್ಲಿಗೆ ಸಮಾನವೆಂದು ಭಾವಿಸಿದಳು ಅಂತ ಕೇಳಿದ್ದಾರೆ. ಸೊ ರಾವಣನ ಪೌರುಷದ ಬೆಡಗನ್ನು ಆಕೆ ಏನು ಮಾಡ್ತಾಳಪ್ಪ ಅಂದ್ರೆ ಹುಲ್ಲಿಗೆ ಸಮಾನ ಅಂತ ಸೀತೆ ಭಾವಿಸ್ತಾಳೆ. ರಾವಣನಿಗೆ ಯಾರ ಬಗ್ಗೆ ವೈರಾಗ್ಯ ಮೂಡಿತು ಅಂತ ಕೇಳಿದ್ದಾರೆ. ಸೀತೆಯ ಬಗ್ಗೆ. ವಿಭೀಷಣ ಯಾರು ಅಂತ ಕೇಳಿದ್ದಾರೆ. ಈತ ರಾವಣನ ತಮ್ಮ. ಸೌಮಿತ್ರಿ ಅಂದರೆ ಯಾರು ಅಂತ ಕೇಳಿದ್ದಾರೆ. ಸೌಮಿತ್ರಿ ಅಂದರೆ ಲಕ್ಷ್ಮಣ. ಬಸವಣ್ಣನವರ ವಚನಗಳ ಅಂಕಿತ ಯಾವುದು. ವೆರಿ ಮೋಸ್ಟ್ ಇಂಪಾರ್ಟೆಂಟ್, ಕೂಡಲ ಸಂಗಮದೇವ. ಉರಿಲಿಂಗ ಪೆದ್ದಿಯ ವಚನಗಳ ಅಂಕಿತ ಕೇಳಿದ್ದಾರೆ. ಉರಿಲಿಂಗ ಪೆದ್ದಿ ಪ್ರಿಯ ವಿಶ್ವೇಶ್ವರ ಅನ್ನೋದು ಮೋಸ್ಟ್ ಇಂಪಾರ್ಟೆಂಟ್ ಇದೆ. ಇನ್ನು ಯಾವುದರಿಂದ ಪರಿಮಳವನ್ನು ಅರಿಯಬಹುದು ಅಂತ ಕೇಳಿದ್ದಾರೆ. ಸೊ ದ ಆನ್ಸರ್ ಇಸ್ ಪುಷ್ಪದಿಂದ. ಯಾರು ಅನ್ಯಲಿಂಗವನ್ನು ನೆನೆಯೋದಿಲ್ಲ ಅಂತ ಕೇಳಿದ್ದಾರೆ. ಶಿವಭಕ್ತ ಅನ್ಯಲಿಂಗವನ್ನು ನೆನೆಯೋದಿಲ್ಲ. ಅಂದರೆ ಇಲ್ಲಿ ಉರಿಲಿಂಗ ಪೆದ್ದಿಯ ಭಕ್ತ ಅಥವಾ ಶಿವಭಕ್ತ. ಗುರು ಹೇಗೆ ವರ್ತಿಸಬಾರದು. ಲಘು ವರ್ತನದಲ್ಲಿ ಅಥವಾ ಅಲ್ಪತನದಲ್ಲಿ. ದ್ರೌಪದಿ ತನ್ನನ್ನು ತಾನು ಏನಂತೂ ಕರೆದುಕೊಂಡಿದ್ದಾಳೆ ಅಂತ ಕರೆದಿದ್ದಾಳೆ. ಘೋರ ಪಾತಕಿ ಅಂತ ಕರೆದುಕೊಂಡಿದ್ದಾಳೆ ಅಂತ ಬರಿಬೇಕು. ಇನ್ನು ಧರ್ಮರಾಯನಿಗೆ ಎಂಥ ಗರ ಹೊಡೆದಿದೆ ಅಂತ ಕೇಳಿದ್ದಾರೆ. ಧರ್ಮಕ್ಷಮೆಯ ಗರ. ಅನ್ನನಾಜ್ಞೆಯಲ್ಲಿ ಭ್ರಮಿತನಾದವನು ಯಾರು ಅಂತ ಕೇಳಿದ್ದಾರೆ. ಅನ್ನನಾಜ್ಞೆಯಲ್ಲಿ ಭ್ರಮಿತನಾದವನೇ ಅರ್ಜುನ. ಕಲಿಭೀಮನು ಎಂಥ ಗಂಡನೆಂದು ದ್ರೌಪದಿ ಹೇಳಿದ್ದಾಳೆ. ಮಿಡುಕುಳ್ಳ ಗಂಡ ಅಂತ ಹೇಳಿದ್ದಾಳೆ. ಪಾಂಚಾಲನೆಂದರೆ ಯಾರು ಅಂತ ಕೇಳಿದ್ದಾರೆ. ದ್ರೌಪದಿ. ಈಕೆ ಪಾಂಚಾಲ ರಾಜನ ಮಗಳು ಅನ್ನೋದು ಕೂಡ ನಿಮಗೆ ಗೊತ್ತಿರಲಿ. ರಾಜಸಭೆಯೊಳಗೆ ದ್ರೌಪದಿಯನ್ನು ವಧೆದವನು ಯಾರು ಅಂತ ಕೇಳಿದರು. ಕೀಚಕ. ಯಾರನ್ನು ಯಮಲೋಕಕ್ಕೆ ಕಳಿಸಲು ದ್ರೌಪದಿ ಭೀಮನಿಗೆ ಹೇಳ್ತಾಳೆ. ಕೀಚಕನನ್ನು. ಧರ್ಮಜನ ಹೊರಗೆ ಭೀತರಾದವರು ಯಾರು ಅಂತ ಕೇಳಿದರೆ. ಧರ್ಮಜನ ಹೊರಗೆ ಭೀತರಾದವರು ಭೀಮ, ಅರ್ಜುನ, ನಕುಲ, ಸಹದೇವ. ಗಂಡರೋ ನೀವು ಭಂಡರೋ ಎಂದು ಕೇಳಿದವರು ಯಾರು. ದ್ರೌಪದಿ ಕೇಳಿರ್ತಕ್ಕಂಥ ಇದು ಒಂದು ಮಾತು. ಇನ್ನೂ ಹುಟ್ಟದೇ ಇರಲಿ ನಾರಿಯರೆನ್ನೋಲು ಎಂದವರು ಯಾರು ಅಂತ ಕೇಳಿದ್ದಾರೆ. ಇದನ್ನು ದ್ರೌಪದಿ ಹೇಳಿದ್ದಾಳೆ. ದ್ರೌಪದಿಯ ಮುಂದೆಲೆಯನ್ನು ಹಿಂಡಿದವರಾರು ಅಂತ ಕೇಳಿದವರಾರು. ಸೊ ಕೌರವ ಅಂದರೆ ದುರ್ಯೋಧನ. ಇನ್ನು ಅರಣ್ಯವಾಸದಲ್ಲಿ ದ್ರೌಪದಿಯನ್ನು ಎಳೆದೊಯ್ದವರು ಯಾರು. ಸೈಂಧವ. ಮನದೊಳಗೆ ಹಗೆಗಳನ್ನು ಹಿಂಡಿದವರಾರು ಅಂತ ಕೇಳಿದರು. ಭೀಮ ಅನ್ನೋದು ರೈಟ್ ಆನ್ಸರ್. ದ್ರೌಪದಿಯ ಮುಖವನ್ನು ಭೀಮ ಯಾವುದರಿಂದ ತೊಳೆದ. ಗಿಂಡಿಯ ನೀರಿನಿಂದ ಅನ್ನೋದು ಉತ್ತರ. ಇನ್ನು ಯಾರ ಬಸುರನ್ನು ಬಗೆಯುವುದಾಗಿ ಭೀಮ ಹೇಳ್ತಾನೆ. ಕೀಚಕನ ಬಸುರನ್ನು. ಹಲವು ಹಳ್ಳಗಳ ಸೇರಿ ಏನಾಗ್ತವೆ. ಸಮುದ್ರವಾಗ್ತವೆ. ನಿಷ್ಪ್ರಯೋಜಕವಾದ ಮಗ ಯಾರು. ಮುಪ್ಪಿನಲ್ಲಾಗದವನು. ಜಾಲಿಯ ಮರದಂತಿರುವವರು ಯಾರು ಅಂತ ಕೇಳಿದರೆ. ದುರ್ಜನರು ಅನ್ನೋದು ಸರಿಯಾದ ಉತ್ತರ ಬರಬೇಕು. ಇನ್ನು ಯಾರಿಗೆ ನೆರಳು ಸಿಗೋದಿಲ್ಲ ಅಂತ ಕೇಳಿದರೆ. ಬಿಸಿಲಲ್ಲಿ ಬಳಲಿ ಬಂದವರಿಗೆ. ಜಾಲಿಯ ರಸಸ್ವಾದ ಹೇಗಿದೆ. ವಿಷದಂತಿದೆ. ದುರ್ಗಂಧ ಬಿಡದಿರುವುದು ಯಾವುದು. ಊರ ಹಂದಿ. ಯಾವ ಮಾತಿಗೆ ಕೊನೆಯಿಲ್ಲ ಎಂದು ಪುರಂದರದಾಸರು ಹೇಳಿದ್ದಾರೆ. ದುರ್ಜನರ ಭಿನ್ನಾನದ ಮಾತಿಗೆ ಕೊನೆಯಿಲ್ಲ ಅಂತ ಪುರಂದರದಾಸ ಹೇಳಿದ್ದಾರೆ. ತತ್ವಜ್ಞಾನವನ್ನು ಕೇಳದವರಾರು ಅಂತ ಕೇಳಿದ್ದಾರೆ. ಘೋರಪಾಪಿಗಳು. ಇನ್ನು ಉತ್ತಮರ ಗೆಳೆತನ ಹೇಗೆ ಇರಬೇಕು ಅಂತ ಕೇಳಿದ್ದಾರೆ. ಪುತ್ತಳಿ ಬಂಗಾರದಂತಿರಬೇಕು. ಮಂದಿ ಮಕ್ಕಳೊಂದಿಗೆ ಹೇಗಿರಬೇಕು. ಚೆಂದಾಗಿ ಒಂದಾಗಿರಬೇಕು. ಎಂತಹ ನೆರೆಯವರು ಇರಬೇಕು ಅಂತ ಕೇಳಿದ್ದಾರೆ. ಬುದ್ಧಿವಂತ ನೆರೆಹೊರೆಯವರು ಇರಬೇಕು ಅನ್ನೋದು ಉತ್ತರ. ಇನ್ನು ಸುಟ್ಟ ಸುಣ್ಣವಾದುದು ಯಾವುದು ಅಂತ ಕೇಳಿದ್ದಾರೆ. ಸೊ ಗೊತ್ತಿರಲಿ ದೇಹ.
ಬ್ಯಾಸಗಿ ದಿವಸಕ್ಕೆ ಯಾವ ಮರ ತಂಪು? ಬೇವಿನ ಮರ ತಂಪು. ತಾಯಿಯನ್ನು ಯಾವುದಕ್ಕೆ ಹೋಲಿಸಲಾಗಿದೆ? ಜ್ಯೋತಿಗೆ. ಹೆಣ್ಣು ಮಕ್ಕಳ ದುಃಖವನ್ನು ಬಲ್ಲವರು ಯಾರು ಅಂತ ಕೇಳಿದರೆ ಹೆತ್ತವಳು ಅನ್ನೋದು ರೈಟ್ ಆನ್ಸರ್. ಇನ್ನು ಬಸಲಿಂಗನ ಹೆಂಡತಿ ಹೆಸರು ಯಾರಂತ ಕೇಳಿದರು. ಸೊ ಬಸಲಿಂಗನ ಹೆಂಡತಿ ಸಿದ್ಲಿಂಗಿ. ಬಸಲಿಂಗನಿಗೆ ಕಾಣಿಸಿಕೊಂಡ ತೊಂದರೆ ಯಾವುದು? ಕಣ್ಣಿನ ತೊಂದರೆ. ಬಸಲಿಂಗನಿಗೆ ಮೊದಲು ಯಾವ ಕಣ್ಣಿನಲ್ಲಿ ನೋವು ಆರಂಭಿಸಿತು? ಎಡಗಣ್ಣಿನಲ್ಲಿ. ಮುಟ್ಟಿಸಿಕೊಂಡವನು ಕಥೆಯಲ್ಲಿ ಬರುವ ಸರ್ಕಾರಿ ಆಸ್ಪತ್ರೆ ವೈದ್ಯನ ಹೆಸರು ಕೇಳಿದರು. ಡಾಕ್ಟರ್ ತಿಮ್ಮಪ್ಪ ಇಸ್ ದ ರೈಟ್ ಆನ್ಸರ್. ಇನ್ನು ಬಸಲಿಂಗ ವೈದ್ಯರಿಗಾಗಿ ಅಲಿದಾಗ ಜೊತೆಗಿದ್ದ ರಾಜಕಾರಣಿ ಹೆಸರು ರುದ್ರಪ್ಪ. ಬಸಲಿಂಗನ ಕಾಯಿಲೆ ದೇಹದ ಮಟ್ಟದಿಂದ ಯಾವ ಸ್ತರವನ್ನು ತಲುಪತೊಡಗಿತು? ಮಾನಸಿಕ ಸ್ತರ. ಬ್ರಿಟಿಷರ ಯಾವ ಗುಣವನ್ನು ಮೆಚ್ಚಬೇಕು? ಹೊಸತನವನ್ನು ಶೋಧಿಸುವ, ಅನ್ವೇಷಿಸುವ, ಅನುವಂಶಿಕ ಪ್ರವೃತ್ತಿಯ ಗುಣವನ್ನು ಮೆಚ್ಚಬೇಕು ಅನ್ನೋದು ಉತ್ತರ. ಇನ್ನು ವಾಲ್ಪರೆಗೆ ಬಂದ ಬ್ರಿಟಿಷ್ ಪ್ರಜೆ ಯಾರು ಅಂತ ಕೇಳಿದರು. ಕಾರ್ಲ್ ಮಾರ್ಷ್. ಮಾರ್ಷ್ನ ಜೊತೆಗಾರನ ಹೆಸರು ಪೂನಚ್ಚಿ. ಕೆಂಪು ಪಟ್ಟಿಗೆ ಸೇರಿದ ಪ್ರಾಣಿ ಯಾವುದು? ಸಿಂಹಬಾಲದ ಕೋತಿ. ಲೇಖಕಿಯ ಪತಿ ಯಾವ ತೊಂದರೆಯಿಂದ ಬಳಲಿದರು? ಮೂತ್ರಪಿಂಡ ತೊಂದರೆ ಅಂತಕ್ಕಂಥದ್ದು ಸರಿಯಾದ ಉತ್ತರ ಬರಬೇಕು. ಕಿಡ್ನಿ ಸ್ಟೋನ್ ಬಗ್ಗೆ ತಿಳಿಯಲು ಲೇಖಕಿ ಯಾರನ್ನು ಭೇಟಿ ಮಾಡಿದರು? ಕಮಲಾ ಮೇಡಮ್ ಹಾಗೂ ಮೂಲೆ ಮನೆ ಮುದ್ದೇಗೌಡರನ್ನು. ಅದೃಷ್ಟದ ಪ್ರಶ್ನೆ ಬಂದಾಗ ಲೇಖಕಿ ಯಾರು ನೆನಪಾಗ್ತಾರೆ? ಸ್ನೇಹಿತೆ ಸೀತೆ. ದುರಾಸೆ ಹುಡುಗನನ್ನು ನಿರಾಕರಿಸಿದವರು ಯಾರು? ನಿಶಾ ಶರ್ಮಾ. ನಮ್ಮ ದೇಶದಲ್ಲಿ ಕ್ಷೀಣವಾಗಿ ಹೋದ ಧರ್ಮ ಯಾವುದು? ಬೌದ್ಧ ಧರ್ಮ. ಪ್ರಾಂತೀಯ ಭಾಷೆಗಳ ಸ್ಥಾನಮಾನವನ್ನು ಆಕ್ರಮಿಸುತ್ತಿರುವ ಭಾಷೆಗಳಾವವು? ಇಂಗ್ಲಿಷ್ ಮತ್ತು ಹಿಂದಿ. ಕನ್ನಡದ ಮೂಲಕ ಕಲಿತು ಶ್ರೇಷ್ಠ ವಿಜ್ಞಾನಿಯಾದವರು ಯಾರು? ಡಾಕ್ಟರ್ CNR ರಾವ್. ನಮ್ಮ ರಾಜ್ಯದಲ್ಲಿ ತಾವೇ ತಬ್ಬಲಿಗಳಾಗುತ್ತಿರುವವರು ಯಾರು? ಕನ್ನಡಿಗರು. ಭಾಷೆ ಯಾವುದಕ್ಕಿಂತ ದೊಡ್ಡದು? ಬದುಕಿಗಿಂತ ದೊಡ್ಡದು. ದುರ್ಗಪ್ಪನ ಪ್ರಕಾರ ತರ್ಲೆ ಡಿಪಾರ್ಟ್ಮೆಂಟ್ ಯಾವುದು ಅಂತ ಕೇಳಿದ್ದಾರೆ. ಸೊ ಫಾರೆಸ್ಟ್ ಡಿಪಾರ್ಟ್ಮೆಂಟನ್ನು ತರ್ಲೆ ಡಿಪಾರ್ಟ್ಮೆಂಟ್ ಅಂತ ಕರೆದಿದ್ದಾರೆ. ಇನ್ನು ನಿರೂಪಕರ ಕೊಡಲಿ ಆಕಾರ ಹೇಗಿತ್ತು? ಸುತ್ತಿಗೆ ಆಕಾರವಾಗಿತ್ತು. ಕೃಷ್ಣೇಗೌಡರ ಆನೆ ಮೊದಲು ಯಾವ ಮಠದಲ್ಲಿತ್ತು ಅಂತ ಕೇಳಿದರೆ ಗೂಳೂರು ಸ್ವಾಮಿಗಳ ಮಠದಲ್ಲಿತ್ತು ಅನ್ನೋದು ಸರಿಯಾದ ಉತ್ತರ. ಕೃಷ್ಣೇಗೌಡರ ಆನೆಯ ಹೆಸರನ್ನು ಕೇಳಿದ್ದಾರೆ. ಗೌರಿ. ಆನೆಯ ಮಾವುತನ ಹೆಸರು ವೇಲಾಯುಧ. ಆನೆ ಯಾರ ಅಂಗಡಿಯನ್ನು ದೂಡಿ ಬೀಳಿಸಿತು? ರಹಮಾನ್ ಸಾಬಿ. ರಹಮಾನ್ ಐ ವಿಟ್ನೆಸ್ ಎಂದು ಯಾರನ್ನು ತೋರಿಸಿದ? ಜುಬೇದಳನ್ನು ತೋರಿಸಿದ ಅನ್ನೋದು ಉತ್ತರ ಬರಬೇಕು. ಇನ್ನು ನಿರೂಪಕರ ಇಕಾಲಜಿಸ್ಟ್ ಗೆಳೆಯ ಯಾರು? ಪ್ರಕಾಶ. ಜಬ್ಬರ್ ವೆಟರ್ನರಿ ಆಸ್ಪತ್ರೆಗೆ ಬರಲು ಕಾರಣವೇನು? ಹುಚ್ಚು ನಾಯಿ ಕಚ್ಚಿರುವುದರಿಂದ. ಪುಟ್ಟಯ್ಯ ಯಾರು? ವೆಟರ್ನರಿ ಸ್ಟಾಕ್ಮನ್. ಮುನ್ಸಿಪಾಲಿಟಿ ಪ್ರೆಸಿಡೆಂಟ್ ಹೆಸರು ಖಾನ್ ಸಾಹೇಬ. ಇನ್ನು ಟೆಲಿಫೋನ್ ಕಂಬದ ಮೇಲೆ ಮೃತನಾದ ಲೈನ್ಮನ್ ಯಾರು? ತಿಪ್ಪಣ್ಣ. ರಮೇಶ್ ಬಾಬು ಯಾರು? ರಮೇಶ್ ಬಾಬು ಟೆಲಿಫೋನ್ ಎಕ್ಸ್ಚೇಂಜ್ ಡಿಪಾರ್ಟ್ಮೆಂಟಿನ ಜೂನಿಯರ್ ಇಂಜಿನಿಯರ್. ಟೆಲಿಫೋನ್ ಸಿಬ್ಬಂದಿ ಯಾರ ವಿರುದ್ಧ ಮುಷ್ಕರ ಹೂಡ್ತಾರೆ? ಫಾರೆಸ್ಟ್ ನಾಗರಾಜನ ವಿರುದ್ಧ. ಯಾವ ವಿಷಯ ಪ್ರಸ್ತಾಪಿಸಲು ಲೇಖಕರು ಮೀಟಿಂಗ್ಗೆ ಹೋಗಿದ್ದರು? ಕಂತ್ರಿ ನಾಯಿಗಳ ಕಾಟ ಪ್ರಸ್ತಾಪಿಸಲು. ರೇಂಜರ್ ಆನೆಗೆ ಶೂಟ್ ಮಾಡುವಂತೆ ಯಾರಿಗೆ ಸೂಚಿಸಿದರು? ನಾಗರಾಜನಿಗೆ. ಆನೆ ಶಾಸ್ತ್ರದವನು ಏನೆಂದು ಭವಿಷ್ಯ ನುಡಿದವನು? 5 ಜನ ಪ್ರಾಣ ಕಳೆದುಕೊಳ್ಳುತ್ತಾರೆಂದು ಹೇಳಿದ್ದ. ಆನೆ ಕಣ್ಮರೆಯಾದ ವಿಚಾರವನ್ನು ನಾಗರಾಜನಿಗೆ ಹೇಳಿದವರು ಯಾರು? ರಾಮಪ್ಪ ಅಂತ ಇದೆ. ಸ್ವಲ್ಪ ಗ್ರಾಮರ್ ನೋಡ್ಕೊಂಡು ಹೋಗಿ. ಸೊ ಗ್ರಾಮರ್ನಲ್ಲಿ ಪದಗಳ ಅರ್ಥ ಆಗಿರ್ಬೋದು, ತತ್ಸಮ ತದ್ಭವ ಆಗಿರ್ಬೋದು, ಸ್ವಂತ ವಾಕ್ಯಗಳಾಗಿರ್ಬೋದು, ವಿಭಕ್ತಿ ಪ್ರತ್ಯಯಗಳು, ಗುಣವಾಚಕಗಳು, ಪ್ರಬಂಧಗಳನ್ನು ಕೂಡ ಕೇಳ್ತಾರೆ. ವಿಚಾರ ಪ್ರಧಾನ ಪ್ರಬಂಧಗಳಿರ್ತದೆ. ಅದರಲ್ಲಿ 3 ಸ್ಟೆಪ್ಸ್ ಬರೀಬೇಕು. ಪೀಠಿಕೆ, ವಿಷಯದ ನಿರೂಪಣೆ ಮತ್ತು ಉಪಸಂಹಾರವನ್ನು ಬರೀಬೇಕು. ಲಾಸ್ಟ್ ಪತ್ರ ಇರ್ತದೆ. ಒಂದು ವೈಯಕ್ತಿಕ ಪತ್ರ, ಒಂದು ಮನವಿ ಪತ್ರ ಇರ್ತದೆ. ಅದನ್ನು ಕೂಡ ಚೆನ್ನಾಗಿ ಬರೀರಿ ಅಂತ ಹೇಳ್ತಾ ಸಿಗ್ತೀನಿ ಹೊಸ ವಿಡಿಯೋದಲ್ಲಿ. ಬಾಯ್.